ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಮುಂಡ್ರಿಗಿ ವಾಯ ಬೆಳಗೇರಿಗೆ ಹೋಗ್ತಕ್ಕಂಥ ಸೇತುವೆ ಈಗ 2-3 ವರ್ಷದಿಂದ ಧಾರಾಕಾರ ಮಳೆಯಿಂದ ಸೇತುವೆ ಕೊಚ್ಚಿ ಹೋಗಿದರೂ ಕೂಡ ಅಧಿಕಾರಿ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಇವತ್ತು ಸಾಕಷ್ಟು ಅನಾಹುತಗಳು ಸಂಭವಿಸಿದ್ದು. ಗ್ರಾಮಸ್ಥರು ಬಂದು ನನ್ನ ಗಮನಕ್ಕೆ ತಂದಾಗ ತಕ್ಷಣ ಸ್ಥಳಕ್ಕೆ ಹೋಗಿ ನೋಡಿದಾಗ ಅದು ನಾನು ಜೀವನದಲ್ಲಿ ನೋಡಿಲ್ಲ, ಅಂತಹ ದೊಡ್ಡ ಹರಿದು ರೋಡೆಲ್ಲ ಹಾಳಾಗಿ ಸೇತುವೆ ಕೊಚ್ಚಿ ಹೋಗಿರ್ತಕ್ಕಂಥದ್ದು. ಗ್ರಾಮಸ್ಥರು ಎಲ್ಲರೂ ಸೇರಿಸಿ ಅಲ್ಲಿ ವಿನೂತನ ಪ್ರತಿಭಟನೆ ಮಾಡಿದ್ವಿ. ಏನದಂದ್ರೆ ನಾಟಿ ಹಚ್ಚುವುದರ ಮೂಲಕ ವಿನೂತನ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರ ಮತ್ತು ಜಿಲ್ಲಾಡಳಿತ ಗಮನ ಸೆಳೀತಕ್ಕಂಥ ಕೆಲಸ ಮಾಡಿದ್ವಿ. ಅದಕ್ಕೆ ಎಚ್ಚೆತ್ತುಕೊಂಡು ಜಿಲ್ಲಾಡಳಿತ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ಪರಿಶೀಲನೆ ಮಾಡಿದ್ರು. ಸ್ಥಳೀಯ ಶಾಸಕರು ತಕ್ಷಣ ಸ್ಪಂದಿಸಿ ದೂರವಾಣಿ ಮುಖಾಂತರ ಫೋನ್ ಮಾಡಿದಾಗ ತಕ್ಷಣ ಸ್ಪಂದಿಸಿ KK ಅಡವಿದಲ್ಲಿ 1,80,00,000 ರೂಪಾಯಿ ಮಂಜೂರಾತಿಗೆ ತಂದರು. ಅವರಿಗೆ ನಾವು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವೇ ಒಂದು ವಾರದೊಳಗೆ ಇವಾಗ ಎಲ್ಲ ಸೇತುವೆ ಕಂಪ್ಲೀಟ್ ರೆಡಿ ಆಗಿರತಕ್ಕಂಥದ್ದು. ಆ ಬೆಳಗೇರಿಗೆ ಅಷ್ಟೇ ಅಲ್ಲ, ಆ ಸೇತುವೆ ಬೆಳಗೇರಿಲಿಂದ 16 ಹಳ್ಳಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಆಗ್ಯದ. ಒಂದು ವಾರದೊಳಗೆ ಶೀಘ್ರದಲ್ಲೇ ಉದ್ಘಾಟನೆ ಆಗ್ತದಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾದಗಿರಿಯಿಂದ ಬೆಳಗೇರಿಗೆ ಹೋಗ್ತಕ್ಕಂಥ ಮುಖ್ಯ ರಸ್ತೆಯಲ್ಲಿ ಒಂದು ಬೆಳಗೇರಿ ಗ್ರಾಮಸ್ಥರಿಗೆ ಪ್ರಮುಖವಾಗಿರ್ತಕ್ಕಂಥ ಬ್ರಿಡ್ಜು ಒಂದು 3-4 ವರ್ಷಗಳಿಂದ ಧಾರಾಕಾರ ಮಳೆಯಿಂದ ಆ ಬ್ರಿಡ್ಜನ್ನು ಸಂಪೂರ್ಣವಾಗಿ ಹಾಳಾಗಿತ್ತು. ಶಿಥಿಲಗೊಂಡ ಹಾಳಾದ ತಕ್ಷಣ ನಾವು ಗ್ರಾಮಸ್ಥರೆಲ್ಲ ಸೇರಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸುಮಾರು ಲೆಟರನ್ನು ಕೊಟ್ಟಿದ್ವಿ. ಯಾರೂ ಸ್ಪಂದಿಸದೇ ಇದ್ದಾಗ ಸಾಮಾಜಿಕ ಹೋರಾಟಗಾರರಾದ ಉಮೇಶ್ ಕೆ ಮುದ್ನಾಳರನ್ನು ಆ ಸ್ಥಳಕ್ಕೆ ಕರೆತಂದು ರೈತರೊಂದಿಗೆ ಗ್ರಾಮಸ್ಥರೊಂದಿಗೆ ಭತ್ತದ ನಾಟಿಯನ್ನು ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆವು. ಅಭಿವೃದ್ಧಿ ಅಧಿಕಾರಿಗಳು ಎಚ್ಚೆದ್ದು ಈಗಾಗಲೇ 1,80,00,000 ಅನುದಾನದ ಕಾಮಗಾರಿ ಸಂಪೂರ್ಣವಾಗಿ ರೆಡಿಯಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಬ್ರಿಡ್ಜು ಉದ್ಘಾಟನೆ ಆಗಲಿದೆ. ಇದು ಒಂದು ನಮಗೆ ಸಂತೋಷದ ಸುದ್ದಿ ಮತ್ತು ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಎಂದು ಹೇಳಲು ಇಷ್ಟಪಡುತ್ತೇನೆ. ನನ್ನ ಹೆಸರು ಆಂಜನೇಯ ಬೆಳಗೇರ. ಈ ಹಿಂದೆ ಧಾರಾಕಾರ ಮಳೆಯಿಂದ ಬೆಳಗೇರ ಗ್ರಾಮಕ್ಕೆ ಹೋಗುವ ಸೇತುವೆ ಕುಸಿದು ಹೋಗಿತ್ತು. ಹಾಗಾಗಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ದಿವ್ಯ ನಿರ್ಲಕ್ಷ್ಯದಿಂದ ಯಾವುದೇ ಅಧಿಕಾರಿಗಳು ಸ್ಪಂದಿಸಿಲ್ಲ. ಹಾಗೆಯೇ ಸಮಾಜ ಹೋರಾಟಗಾರರಾದಂಥ ಉಮೇಶ್ ಕೆ ಮುದ್ನಾಳ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದಾಗ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಸೇತುವೆಯನ್ನು 1,80,00,000 ವೆಚ್ಚ ಅನುದಾನದಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ ಎಂದು ಹೇಳಲು ಇಷ್ಟಪಡುತ್ತೇನೆ. ನಿಮ್ಮ ಹೆಸರು? ಬಾಬು ಖಾನ್. ಯಾದಗಿರಿಯಿಂದ ಬೆಳಗೇರಿಗೆ ಹೋಗ್ತಕ್ಕಂಥ ಮುಖ್ಯ ರಸ್ತೆಯಲ್ಲಿ ಸೇತುವೆ ಬಿದ್ದಿರುವ ಕಾರಣ ಉಮೇಶ್ ಕೆ ಮುದ್ನಾಳ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿತ್ತು. ಅದಕ್ಕೆ ಎಚ್ಚೆತ್ತ ಅಧಿಕಾರಿಗಳು ಮತ್ತು MLA ಆದಷ್ಟು ಬೇಗ ಕೆಲಸವನ್ನು ಕಂಪ್ಲೀಟ್ ಮಾಡಿದ್ದಾರೆ. ಅದಕ್ಕೆ ಹೋರಾಟಕ್ಕೆ ಸಿಕ್ಕಂಥ ಪ್ರತಿಫಲ ಜಯ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ.